ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ಗೆ ಉಕ್ಸ್ ಪಟ್ಟಿ ಮತ್ತು ಉಕ್ಸ್ ಮನೆನ ಯಾವ ರೀತಿಯಾಗಿ ನಾವು ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಲ್ಲಿ ನಾನು ಅಗಲ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಸೊ ನಾವು ಲೆಂತ್ ಬಂದುಬಿಟ್ಟು ನಮ್ಮದು ಬ್ಲೌಸ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಲೆಂತ್ ತೊಗೊಳ್ಬೋದು. ಒಂದು ಹಾಫ್ ಇಂಚು ಮೇಲ್ಗಡೆ ಹಾಫು, ಕೆಳಗಡೆ ಹಾಫು ಇಂಚು ಬಿಟ್ಟು ತೊಗೊಳ್ಬೇಕಾಗುತ್ತೆ. ಜಸ್ಟ್ ನಾನು ಈ ರೀತಿಯಾಗಿ ನೋಡ್ಕೊಳ್ತಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿಯಾಗಿ ನಾನು ಲೆಂತ್ನ ಇಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಇದ್ರೂ ನಡೆಯುತ್ತೆ, ಯಾಕಂದರೆ ನಾವು ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡ್ಕೊತ ಸ್ಟಿಚ್ ಮಾಡ್ಕೊತ ಬಂದರೆ ನಾವು ಮೇಲ್ ಸೈಡು ನಾವು ಕಟ್ಟಿಂಗ್ ಮಾಡಿ ಈ ಥರ ಫೋಲ್ಡ್ ಮಾಡಿ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಇಲ್ಲಿ ನಾನು ಹಾಫ್ ಇಂಚು ಅಂದರೆ ಈಗ ನೋಡಿ ನಾನು ಇದನ್ನು ಒಳಗೆ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಪಟ್ಟೆನ ಹುಕ್ ಮನೆನ ಮಾಡ್ಕೊಳ್ತಿರೋದು. ಸೊ ಹಾಗಾಗಿ ನಾನು ಒಳ ಭಾಗದಲ್ಲಿ ಇದನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು ಹಾಫ್ ಇಂಚಷ್ಟು ಸ್ಟಿಚ್ ಹಾಕ್ಕೊಂಡು ಇದನ್ನು ಇಲ್ಲಿ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಸೊ ಇದಾದಮೇಲೆ ಇಲ್ಲಿ ಹಾಫ್ ಇಂಚು ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ನಾವು ನೋಡ್ಕೊಂಡ್ಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಥ್ರೆಡ್ ಸ್ವಲ್ಪ ಇದೆಯಲ್ವಾ, ಸೊ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈಗ ನಾವು ಈ ರೀತಿಯಾಗಿ ಒಂದು ಸಿಂಗಲ್ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ನಾವು ಸ್ಟಿಚ್ ಹಾಕ್ಕೊಂಡಿದ್ವಲ್ವ, ಅದೇ ಸ್ಟಿಚಿಗೆ ನಾನು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನೀಟಾಗಿ ಇದನ್ನು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಲ್ವ, ಸೊ ಇದು ನೀಟಾಗಿ ಕೂರುತ್ತೆ. ಸೊ ನೀವು ಐರನ್ ಬೇಕಿದ್ದರೆ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಸ್ಟಿಚ್ ಹಾಕ್ಕೊಳ್ಬೋದು, ಯಾಕಂದರೆ ಇನ್ನೂ ನೀಟಾಗಿ ಕೂರುತ್ತೆ. ಸೊ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಒಂದು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ ನಾನು. ಸೊ ನಾನು ಯಾವ ಸೈಡ್ ಹಾಕ್ತಾಯಿದ್ದೀನಿ ಅಂತ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ನಾವು ಲಾಸ್ಟ್ ಸೈಡೇ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಕೂಡ ನಾನು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತೇನೆ. ಇದಾದಮೇಲೆ ಈ ರೀತಿಯಾಗಿ ಇದನ್ನು ಎಕ್ಸ್ಟ್ರಾ ಬಟ್ಟೆ ಏನಾದರೂ ಉಳಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಸೈಡಲ್ಲಿ, ಲಾಸ್ಟಲ್ಲಿ ಥ್ರೆಡ್ಗಿದ್ರೆ ಏನಾದರೂ ಇದ್ದರೆ ಈ ಥರ ಚಿಕ್ಕದಾಗಿ ಥ್ರೆಡ್ ಇರುತ್ತಲ್ವ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮದು ಇದು ಹುಕ್ ಮನೆ ಅನ್ನೋದು ರೆಡಿ ಆಗಿದೆ. ಜಸ್ಟ್ ಪಟ್ಟೆ ರೆಡಿಗಿದೆ. ನಾವು ಈಗ ಮನೇನ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 2 ಸರಿ ಇರಬೇಕಾಗುತ್ತೆ. ಈಗ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟ್ರಿಗೆ. ಸೊ ಇದು ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ನಮಗೆ ಉಳಿದಿರೋ 4 ಮನೆನ ನಾವು ಈ ರೀತಿಯಾಗಿ ಇದನ್ನು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳೋಣ, ಜಸ್ಟ್ ಹುಕ್ ಮನೆ ಮಾಡೋಕ್ಕೆ. ಸೊ ಈಗ ಮೇಲ್ಗಡೆಯಿಂದ ಈ ರೀತಿಯಾಗಿ ನಾನು ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನಾವು ಚಿಕ್ಕದಾಗಿ ಮನೆನ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾವು ಈ ರೀತಿಯಾಗಿ ಇದನ್ನು ಸ್ಟಿಚ್ ಹಾಕ್ಕೊಳ್ತಾ ಬಂದು ಈಗ ಒಂದು ಸೈಡಲ್ಲಿ ನಾವು ಸೂಜಿನ ನಿಂದಿರಿಸ್ಕೊಂಡ್ಬಿಟ್ಟು ಈಗ ಈ ಕಡೆಯಿಂದ ಒಂಚೂರು ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅದೇ ಮಾರ್ಕಿಗೆ ನಾವು ಮತ್ತೆ ಸ್ಟಿಚ್ಚಿ ಹಾಕಿ ನಿಂದ್ರಿಸಿ ನೀಡಲ್ನ ಅಲ್ಲೇ ಬಿಟ್ಟು ಮತ್ತು ಈ ಕಡೆ ಈ ರಿಟರ್ನ್ ಮಾಡಿಕೊಂಡು ಸ್ಟ್ರೇಟಾಗಿ ಈ ರೀತಿಯಾಗಿ ಹಾಕ್ಕೊಳ್ತಾ ಬರಬೇಕು. ಜಸ್ಟ್ ನೋಡಿ ಈಗ ಅಲ್ಲಿ ಕೂಡ ನೀಡಲ್ಲಿ ನಿಂದ್ರಿಸಿದ್ನೆ. ಮತ್ತು ಈಗ ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಒಟ್ಟು ಕ್ರಾಸಲ್ಲಿ ಬರಬೇಕು ಮನೆ. ಓಕೆನಾ? ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನಾವು ಹ್ಯಾಂಡಲ್ಲಿ ಕೂಡ ನಾವು ಹುಕ್ ಮನೆನ ಮಾಡ್ಕೊಳ್ಬೋದು. ಜಸ್ಟ್ ನಾನು ಆಲ್ರೆಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ನೀವು ಹೋಗಿ ನೋಡ್ಬೋದು. ಸೊ ನೋಡಿ ಇದು ಕಂಪ್ಲೀಟಾಗಿ ಹುಕ್ ಮನೆ ರೆಡಿ ಆಯಿತು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಥ್ರೆಡ್ ಏನಾದರೂ ಉಳಿದಿದ್ರೆ ಅದನ್ನು ಚೂರು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಾಣುತ್ತೆ. ಸೊ ಈಗ ನೋಡ್ಬೋದು ನೀವು ಒಳ ಸೈಡ್ ಕೂಡ ತುಂಬ ನೀಟಾಗಿ ಕೂಡ ಕಾಣಿಸ್ತಿದೆ, ಯಾವುದು ಬಟ್ಟೆ ಅನ್ನೋದು ಇಲ್ಲ. ಸೊ ನೋಡಿ ಫುಲ್ ನೀಟಾಗಿ ಕಾಣಿಸ್ತಿದೆ. ಈ ರೀತಿ ನಾವು ಇದನ್ನು ಹುಕ್ ಮನೆನ ಮಾಡ್ಬೋದು. ಈಗ ನಾವು ಜಸ್ಟ್ ಈಗ ಉಪ್ಪು ಬಟ್ಟೆ ಕೂಡ ರೆಡಿ ಮಾಡ್ಕೊಳ್ಳೋಣ.
ಸೊ ಈ ರೀತಿಯಾಗಿ ಇದನ್ನು ನಾನು ಅಂದರೆ ಇದು ಫ್ರಂಟ್ ಸೈಡೇ ಇಟ್ಕೊಂಡಿದ್ದೀನಿ ನಾನು. ಜಸ್ಟ್ ನೀವು ನೋಡ್ಬೋದು. ನಮ್ಮದು ಹುಕ್ ಮನೆ ಮಾಡೋಕ್ಕೆ ನಾನು ಬಟ್ಟೆನ ಉಲ್ಟಾ ಸೈಡ್ ಇಟ್ಕೊಂಡಿದ್ದೆ, ಬಟ್ ಇದು ನಾನು ರೈಟ್ ಸೈಡ್ ಇಟ್ಕೊಳ್ತಿದ್ದೀನಿ. ಜಸ್ಟ್ ಫ್ರಂಟ್ ಸೈಡ್ ಇಟ್ಕೊಳ್ತಿದ್ದೀನಿ. ಇದನ್ನು ಕೂಡ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲೈನಿಂಗನ್ನು. ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಇಲ್ಲಿ ಲಾಸ್ಟಿಗೆ ಒಂದು ಸಣ್ಣದಾಗಿ ಒಂದು 1/4 ಇಂಚಷ್ಟು ಇದನ್ನು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ರಬ್ಬಾಗಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ. ಸ್ಟಿಚ್ ಹಾಕ್ಕೊಂಡು ಅದೇ ಥರ ಇಲ್ಲಿ 1/2 ಇಂಚು ನಾನು ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ. ಸೊ ನಾವು ಮೇಲ್ ಸೈಡನ್ನು ಸ್ವಲ್ಪ ಬಟ್ಟೆ ಇದ್ದರೆ ನೀವು ಬೇಕಿದ್ರೆ ಜಾಸ್ತಿ ಬಟ್ಟೆ ಇತ್ತಂದರೆ ಕಟ್ ಮಾಡ್ಕೊಳ್ಳಿ. ಜಸ್ಟ್ ನಾವು ಇದು ಇಲ್ಲ ಸರಿ ಕರೆಕ್ಟಾಗಿದೆ ಅಂದರೆ ನಾವು ಒಂದು 1/4 ಇಂಚಷ್ಟು ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆನೂ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಳ್ಬೋದು. ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈಗ ಒಂದು ಸಣ್ಣದಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1/2 ಇಂಚ್ ಬಿಟ್ಕೊಂಡಿದ್ದೀನಿ ಅಲ್ವಾ, ಸೊ ಅದೇ 1/2 ಇಂಚಿಗೆ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇದಾದಮೇಲೆ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಸೊ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಹುಕ್ ಮನೆ ಅನ್ನೋದು ತುಂಬ ನೀಟಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ಇದೇ ರೀತಿಯಾಗಿ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಕೂಡ ನಾನು ಈ ರೀತಿಯಾಗಿ ಇದನ್ನು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನಮಗೂ ಬ್ಲೌಸಲ್ಲಿ ಇದು ಕೂಡ ಮೇನ್ ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ಟು ನೀಟಾಗಿ ನಾವು ಮಾಡಿಕೊಂಡ್ರೆ ಬ್ಲೌಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ. ಸೊ ನೋಡಿ, ಈ ಬ್ಲೌಸಲ್ಲಿ ಬೇಕಿದ್ರೆ ನೀವು ನೋಡ್ಬೋದು 2 ಸರಿ ಇದೆ. ಒಂದು ಸರಿ ಕೂಡ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ನೋಡ್ತಾರಲ್ಲ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.